ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸುಲಭವಾಗಿ ಹೂಕೋಸು ಮತ್ತು ಬಟಾಣಿ ಹಾಕ್ಬಿಟ್ಟು ಯಾವ ರೀತಿ ಆಲೂಗೆಡ್ಡೆ ಹಾಕಿ ಯಾವ ರೀತಿ ಕುರ್ಮಾ ಮಾಡೋದು ಅಂತ ಕೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿನಲ್ಲಿ ನಾನು ಬಿಸಿ ನೀರನ್ನ ಕಾಯಿಸ್ಕೊಂಡು ತಗೊಂಡು ಹೂಕೋಸನ್ನ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂಥರ ಬಿಸಿ ನೀರಲ್ಲಿ ತೊಳ್ಕೊಬೇಕು ಚೆನ್ನಾಗಿ ನೆನೆಕ್ಬಿಟ್ಟು. ಯಾಕಂದ್ರೆ ಅದರಲ್ಲಿ ಹುಳ ಇರುತ್ತಲ್ಲ ಜಾಸ್ತಿ, ಹಂಗಾಗಿ ಹುಳ ಎಲ್ಲ ಹೋಗ್ಬೇಕು. ಹಂಗಾಗಿ ಒಂದು 3ರಿಂದ 4 ಸಲ ತೊಳಿಬೇಕು ಚೆನ್ನಾಗಿ ಬಿಸಿ ನೀರಲ್ಲೇ. ಅಲ್ಲಿವರೆಗೂ ತೊಳ್ಕೊಂಡು ನಾನಿವಾಗ ತಗೊಂಡಿದ್ದೀನಿ. ನಾನು ಬಟಾಣಿ ತಗೊಂಡಿದ್ದೀನಿ, ಆಲೂಗೆಡ್ಡೆ ಜೊತೆಗೆ ಈರುಳ್ಳಿ ಒಗ್ಗರಣೆಗೆ ಅದೆಲ್ಲ. ಇದು ರುಬ್ಬೋದಕ್ಕೆ ಅಂತೇಳಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಜೊತೆಗೆ ಗೋಡಂಬಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಹಾಕೊಂಡು ಟೊಮೊಟೊ ಹಾಕೊಂಡು ರುಬ್ಕೋತಾ ಇದ್ದೀನಿ. ಇಷ್ಟು ಅಂದರೆ ಮಸಾಲೆಗಳನ್ನೆಲ್ಲ ಇಷ್ಟು ಹಾಕೋಬೇಕು. ನಾನು ಸ್ವಲ್ಪ ಗ್ರೇವಿ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಎಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಕೊಂಡು ರುಬ್ಕೊಳ್ಬೋದು. ಇಷ್ಟು ಕೂಡ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ಬರ್ತೀನಿ. ಇದಕ್ಕೆ ಇವಾಗ ಮಸಾಲೆ ಏನಪ್ಪ ಅಂದರೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಅಂತ ಅಷ್ಟೇ. ನೋಡಿ, ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ಇವಾಗ ನಾನು ಒಂದು ಕುಕ್ಕರ್ನ ತಗೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು ಚಟಪಟ ಅಂದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಏನಪ್ಪ ಅಂದ್ರೆ ಸಣ್ಣಕ್ಕೆ ಹಚ್ಚಿರೋದು ನಾನು ಒಗ್ಗರಣೆಗೂ ಹಾಕ್ತಾ ಇದ್ದೀನಿ, ರುಬ್ಬೋದಕ್ಕೂ ಹಾಕ್ತಾ ಇದ್ದೀನಿ. ಎರಡಕ್ಕೂ ಕೂಡ ಹಾಕೊಂಡಿದ್ದೀನಿ. ಮೀಡಿಯಮ್ ಆಗಿ ಹಾಕೋಬೇಕು. ನಾನು ಸ್ವಲ್ಪ ಗ್ರೇವಿ ಜಾಸ್ತಿನೇ ಮಾಡ್ತಾ ಇದ್ದೀನಿ ಕುಕ್ಕರಲ್ಲೇನೆ. ಕುಕ್ಕರ್ನಲ್ಲಾದ್ರೂ ಮಾಡ್ಕೊಳ್ಬೋದು, ಪಾತ್ರೆನಲ್ಲಾದ್ರೂ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಇದನ್ನ ಬಟಾಣಿ ಹಾಕ್ಕೊಂಡು ಹೂಕೋಸು ಹಾಕ್ಕೊಂಡು ಹಾಗೇನೆ ಆಲೂಗೆಡ್ಡೆನೂ ಕೂಡ ಹಾಕೊಂಡ್ಬಿಡ್ತೀನಿ. ಇಷ್ಟು ಹಾಕೊಂಡ್ಬಿಟ್ಟು ಫ್ರೈ ಮಾಡಬೇಕು. ಇದಕ್ಕಿನ್ನ ನೀವು ತರಕಾರಿಗಳ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬೇಡ ಅನ್ನೋರು ಬೇಡ, ಇಷ್ಟೇ ಸಾಕು ಅನ್ನೋರು ಹಾಕ್ಕೊಳ್ಬೋದು. ಇದಕ್ಕೆ ಏನೇನು ಹಾಕ್ಕೊಬೇಕು ಅಂತಂದ್ರೆ, ಈಗ ಆಲೂಗೆಡ್ಡೆ ಹಾಕಿದಾದ್ಮೇಲೆ ನಾವು ಮಸಾಲೆಗಳ್ನೆಲ್ಲ ಆಮೇಲೆ ಹಾಕ್ಕೋಬೇಕು, ಇವಾಗ ಹಾಕ್ಬಾರ್ದು. ನೋಡ್ತಾ ಇದ್ರಲ್ಲ, ಹೀಗೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಇದಂತೂ. ಕುರ್ಮಾ ಅಂತನೂ ಚಪಾತಿ, ಪೂರಿ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಗೆ ಮಾಡ್ಕೊಂಡ್ರೆ, ಗಟ್ಟಿ ಗ್ರೇವಿ ಥರ ಮಾಡ್ಕೊಂಡ್ಬಿಟ್ಟು ಗಟ್ಟಿಗೆ ಮಾಡ್ಕೊಂಡ್ರೆ, ಸೈಡಲ್ಲಿ ತಿನ್ನೋ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಒಬ್ಬಟ್ಟೆಲ್ಲ ಮಾಡಿದಾಗ ಕಾಳುಗೋಜಿ ಟೈಪಲ್ಲಿ ಇದೊಂಥರ ಚೆನ್ನಾಗಿರುತ್ತೆ. ಕುರ್ಮಾ ಟೈಪು ಸಖತ್ತಾಗಿರುತ್ತೆ. ತಪ್ಪಲೆನಲ್ಲಾದರೂ ಕೂಡ ಮಾಡ್ಕೊಳ್ಬೋದು. ನಾನು ಬೇಗ ಆಗುತ್ತೆ ಅಂದ್ಬಿಟ್ಟು ಕುಕ್ಕರ್ನಲ್ಲಿ ಒಂದೇ ಒಂದು ವಿಷಲ್ ಕೂಗೋದಕ್ಕಿಂತ ಮುಂಚೆನೇ ಆಫ್ ಮಾಡಿಬಿಡಿ, ಅವಾಗೇನೆ ಬೇಗ ಆಗೋಗುತ್ತೆ. ನೋಡಿ, ಈಗ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಅವೆಲ್ಲ ಏನಪ್ಪ ಅಂದ್ರೆ 1.5 ಸ್ಪೂನ್ ಹಾಕೊಂಡಿದ್ದೀನಿ. ಖಾರದ ಪುಡಿಗೆ ಅಚ್ಚ ಖಾರದ ಪುಡಿ, ಅದೇ ಕಲರ್ ಬರುತ್ತಲ್ಲ ಅದನ್ನ ಹಾಕೊಂಡಿದ್ದೀನಿ. ಬ್ಯಾಡಗಿ ಪುಡಿನ ಹಾಕೊಂಡಿರೋದು, ಹಂಗಾಗಿ ಜಾಸ್ತಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಮಾಮೂಲಿ ಅಚ್ಚ ಖಾರದ ಪುಡಿ ಬರುತ್ತಲ್ಲ ಅದನ್ನೇ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ನಾನು ಸ್ವಲ್ಪ ಕಲರ್ಗೋಸ್ಕರನು ನಾನು ಬ್ಯಾಡಗಿದ್ದು ಮೆಣಸಿನ್ಕಾಯಿ ಪುಡಿ ಹಾಕೊಂಡಿದ್ದೀನಿ. ಧನಿಯಾ ಪುಡಿ 1.5 ಸ್ಪೂನು, ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಅಷ್ಟೇನೆ. ಇಷ್ಟು ಹಾಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಈಗ ರುಬ್ಬಿರೋ ಮಸಾಲಾನ ಸೇರಿಸ್ಕೊಂಡ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ತಾ ಇದ್ರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಆಮೇಲೆ ನಾವೆಲ್ಲ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡು ಚೆನ್ನಾಗಿ ಅದೇ ಹೇಳಿಲ್ವಾ, ಒಂದು ಹಂಗೆ ಮಾಮೂಲಿ ಕ್ಯಾಪ್ ಕ್ಲೋಸ್ ಮಾಡ್ದಿರಾನೆ ಹಂಗೆ ಕೂಡ ಬೇಯಿಸ್ಕೊಳ್ಬೋದು. ಇಲ್ಲ ಅಂತಂದ್ರೆ ನೀವು ಒಂದು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಲ್ ಕೂಗೋಕೆ ಮುಂಚೆನೆ ನೀವು ಆಫ್ ಮಾಡಿಬಿಟ್ರೆ ಬೇಗ ಆಗೋಗುತ್ತೆ. ಹೂಕೋಸು ಏನಪ್ಪ ಅಂದ್ರೆ ಬೇಗ ಬೆಂದೋಗುತ್ತೆ. ಬಟಾಣಿನೂ ಹಸಿ ಬಟಾಣಿನೇ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಉಪ್ಪು ಖಾರ ನಿಮಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಈ ಥರ ಗ್ರೇವಿ ಟೈಪ್ ಬೇಡ ಅನ್ನೋರು ನೀರನ್ನ ಜಾಸ್ತಿ ಹಾಕೊಳ್ಳಿಲ್ಲ ಅಂದ್ರೆ ನಡೆಯುತ್ತೆ. ಬೇಕಾದ್ರೆ ಕಡಿಮೆ ನೀರನ್ನೇ ಹಾಕೊಂಡು ಮಾಡ್ಕೊಳ್ಬೋದು. ತುಂಬ ಸುಲಭ ಕೂಡ, ತುಂಬ ಈಸಿ ಕೂಡ. ಹಂಗೆ ನನ್ನ ಚಾನಲ್ನ ಯಾರಾದ್ರೂ ಹೊಸಬ್ರಾದ್ರೂ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ಒಂದೇ ಒಂದು ವಿಜಲ್ಗಿನ್ನ ಮುಂಚೆನೆ ಆಫ್ ಮಾಡಿ ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಚಪಾತಿ ಕಾಲೇ ನಾನು ಹೆಂಚು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಕಡೆ. ನೋಡ್ತಾ ಇದ್ದೀರಲ್ಲ, ಬೇಗ ಗ್ರೇವಿ ರೆಡಿ ಆಯಿತು. ಸಖತ್ತಾಗಿರುತ್ತೆ ಕುರ್ಮಾ ಅಂತನೂ, ಸೂಪರ್ ಕುರ್ಮಾ ಅಂತ ಹೇಳ್ಬೋದು. ಸಖತ್ತು ಟೇಸ್ಟ್ ಇರುತ್ತೆ. ಮತ್ತು ಬೆಳಗ್ಗೆನೇ ಲಂಚ್ ಬಾಕ್ಸ್ಗೆಲ್ಲ ಮಾಡಿ ಕಳಿಸ್ಬೋದು. ಹೂಕೋಸೊಂದು ಬಿಡಿಸಿ ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಬೇಗ ಕೂಡ ಆಗುತ್ತೆ, ಬೇಗ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ಕುರ್ಮಾ ಅಂತೂ ಸಖತ್ತಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನೀವೆಲ್ಲ ಥರನೂ ಟ್ರೈ ಮಾಡಿರ್ತೀರಾ. ನಾನು ಮಾಡಿದ್ದೀನಲ್ಲ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ,
ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನಾನು ಎಲ್ಲ ಥರ ಮಾಡ್ತಾ ಇರ್ತೀನಿ ಮಾಮೂಲಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಹಾಕ್ಕೊಂಡು ರುಬ್ಬೋದ್ರಿಂದ ಅಂತೂ ತುಂಬ ಚೆನ್ನಾಗಿರುತ್ತೆ. ಮೆಣಸುಕಾಳನ್ನು ಕೂಡ ಹಾಕ್ಬೇಕು ರುಬ್ಬೋದಕ್ಕೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಮಾಡೋದೆಲ್ರಿಗೂ ಗೊತ್ತೇ ಇದೆ. ಚಪಾತಿ ಮಾಡೋದಿನ್ನೇನು ಹೇಳೋ ಅವಶ್ಯಕತೆ ಏನಿಲ್ಲ. ನೋಡ್ತಾ ಇದ್ದೀರಲ್ಲ, ಹೀಗೆ ಚಪಾತಿ ಕುರ್ಮಾ ಅಂತೂ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಪೂರಿನೂ ಕೂಡ ಮಾಡ್ಕೊಳ್ಬೋದು ಇದ್ರ ಜೊತೆಗೆ, ಇಲ್ಲ ರೊಟ್ಟಿ ಆದರೂ ಹಾಕ್ಕೊಂಡು, ಅಕ್ಕಿ ರೊಟ್ಟಿ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.